दयानिधि सिद्धारूढ़ परमदयानिधि सिद्धारूढ़ लीलामूर्ति श्री गुरु सिद्ध कलिमल नाशक सद्गुरु सिद्ध सुलभनुभक्तिಗೆ ನಿಜ ಗುರು ಸಿದ್ಧ परमदयानिधि सिद्धारूढ़ परमदयानिधि सिद्धारूढ़ गरगति गुरुविನ ಜಯದಿಂ ಜನಿಸಿ ಆರೂಢ ಜ್ಯೋತಿ ವಂದನ ಹರಸಿ ಟೀಕೆ ಶಾಸ್ತ್ರಕ್ಕೆ ಕರುಣದಿ ಬಯಸಿ परमदयानिधि सिद्धारूढ़ परमदयानिधि सिद्धारूढ़ अष्टमदंगल मेಟ್ಟಿಯ सिद्ध अष्टसिद्धिಗೆ ಒಡೆಯಲು ಸಿದ್ಧ ಇಷ್ಟ ಫಲಗಳ ನೀಡುವ ಸಿದ್ಧ परमदयानिधि सिद्धारूढ़ परमदयानिधि सिद्धारूढ़ हरिहर ब्रह्मणि सिद्धारूढ़ सुरनर वंदित सिद्धारूढ़ परुषद खनिता सिद्धारूढ़ परमदयानिधि सिद्धारूढ़ परमदयानिधि सिद्धारूढ़ भक्तर बंधु सिद्धारूढ़ करुणा सिंधु सिद्धारूढ़ शरणर पालिप सिद्धारूढ़ परमदयानिधि सिद्धारूढ़ परमदयानिधि सिद्धारूढ़ अज्ञान नाशक सिद्धारूढ़ ज्ञान प्रदायक सिद्धारूढ़ मोक्षतारक सिद्धारूढ़ परमदयानिधि सिद्धारूढ़ परमदयानिधि सिद्धारूढ़ गुरु गजगंधर शिष्य आरूढ़ राजाधिराज सिद्धारूढ़ मोक्ष प्रदायक सिद्धारूढ़ परमदयानिधि सिद्धारूढ़ परमदयानिधि सिद्धारूढ़ व्याघ्र जन्मव कಳೆದಿಯ सिद्ध शीघ्रದಿ तव पद ಕರೆಸಿದ सिद्ध गुरुनाथ आरूढ़ ಮಾಡಿದ सिद्ध परमदयानिधि सिद्धारूढ़ परमदयानिधि सिद्धारूढ़ वेदದ ನೀವನು ಶ್ರೀ ಆರೂಢ ಭಕ್ತರ ಬಂಧು ಶ್ರೀ ಆರೂಢ ದಯಾ ಸಿಂಧು ನೀ ಶ್ರೀ ಆರೂಢ परमदयानिधि सिद्धारूढ़ परमदयानिधि सिद्धारूढ़ वंदिसि पूजिके सिद्धारूढ़ नंदद दीपव सिद्धारूढ़ चंददि बेಳಗುವೆ सिद्धारूढ़ परमदयानिधि सिद्धारूढ़ परमदयानिधि सिद्धारूढ़ वीरपुर जन पुण्यವು ಫಲಿಸಿ ಶೋಧಿಸಿ ಜನ್ಮ ಸ್ಥಾನದಿ ನೆಲೆಸಿ ಸದ್ಗುರು ಕುಮಾರೇಶ್ವರ ತಾನೆಲೆಸಿ परमदयानिधि सिद्धारूढ़ परमदयानिधि सिद्धारूढ़ सद्गुरुनाथ महाराज की जय। सिद्ध सद्गुरु पादाब्जं जनने जनकौ तथा तत्वोपदेशकर्तारं नत्वा भक्ति पुरस्सरम्।
ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃರಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಪಾದಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಶಿವದಾಸ ಸಂತರಿಗೆ ವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿ. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಈ ಕಥಾಮೃತದಲ್ಲಿ ನಿನ್ನೆ 19ನೇ ಅಧ್ಯಾಯವನ್ನು ಚಿಂತನೆ ಮಾಡಿದೆವು. ಇವತ್ತು 20ನೇ ಅಧ್ಯಾಯವನ್ನು ಆರಂಭ ಮಾಡುವ ಮೊದಲು ಗ್ರಂಥದ ಮಹಿಮೆಯನ್ನು ಸ್ವಲ್ಪ ಚಿಂತನೆ ಮಾಡೋಣ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುತ್ತವೆ. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುತ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥದ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟ ಸಂಪ್ರದಾಯವಾಗಿದೆ. ಸದ್ಗುರುನಾಥ ಮಹಾರಾಜ್ 20ನೇ ಅಧ್ಯಾಯ. ಈ 20ನೇ ಅಧ್ಯಾಯದ ಆರಂಭದಲ್ಲಿ ಒಂದು 4 ಚರಣಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ ಪುಣ್ಯಾತ್ಮ. ಆ 4 ಚರಣಗಳ ಅಲ್ಲೇ ಸಂಪೂರ್ಣ ಈ ಅಧ್ಯಾಯದ ಸಾರವನ್ನು ತುಂಬಿಕೊಟ್ಟಿದ್ದಾನೆ. ಭಕ್ತರಿಗೆ ನೀ ಕಾಮಧೇನವು, ಅವರ ಇಚ್ಛೆ ನೀವುತಿ, ವ್ಯಕ್ತವಾಗಿ ಸಕಲ ಜನರು ನಿತ್ಯ ಸುಖವನ್ನು ಕಾಯಿತೆ. ಭಕ್ತರಿಗೆ ನೀನು ಕಾಮಧೇನು. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ತೆಂಗಿನಕಾಯೋ, ಉದಿನಕಡ್ಡಿಯೋ, ನಮ್ಮ ಸಂತೆ ವಿಕಾರ್ ಮಾಡೋಣ ನೋಡೋಣ. ನಾವು ಅದಕ್ಕೆ ಭಕ್ತಿ ಅಂತ ತಿಳ್ಕೊಂಡು ಬಂದೀವಿ. ಕಾಯಿ ಹೊಡಿಸಿದ್ದು ಸಿದ್ಧಾಂತ. ಆ ಕಾಯನ್ನು ನಿಮ್ಮ ಅವ್ವ ಮಾಡಿದ್ರು, ನಿಮ್ಮ ಅಪ್ಪ ಮಾಡಿದ್ರು. ಅಂಗಡಿಯನ್ನು ಕಾಯಿ ತಂದ ಹೊಡೆದ. ಅವಾಗ ಹೆಣ್ಮಗಳು ಹನುಮಂತೇವರು ಹುಡುಗಿ ಬಂದರಂತೆ ಕಾಯಿ ಹೊಡೆದು ನೀರನ್ನು ತಾನ ಗಟ್ಟ ಗಟ್ಟ ಕುಡಿದು ಎರಡು ಪಟ್ಟಿ 2 ಕೊಬ್ಬರಿ ಹೊಳ್ಕ ತೊಗೊಂಡು ನಡೆದು. ಯಾಕೆ ಸಿಗೋ ಕಾಯಿ ಹೊಡೆದು ಮತ್ತು ಹೊರತೆ 2 ತೊಗೊಂಡು ನಡೆದಿಲ್ಲ. ತಮ್ಮ ಹಳ್ಯಾ ಬಂದಾನ
ಚಾಶಿ ಮಾಡೇನೆ ಅದಕ್ಕಂದ್ರೆ ಸೌರಿ ಮಳೆ ಹೊಡೆದಳು ಆರತಿ ಹೊಡೆದಳು ಇವೆಲ್ಲ ಭಕ್ತಿಯ ನಾಟಕಗಳು. ನಾಟಕದಿಂದ ಭಗವಂತ ಪ್ರಸನ್ನ ಆಗುವುದಿಲ್ಲ. ಈ ನಾಟಕ ಅದು ಉಪಯೋಗ ಇಲ್ಲ, ಪರತು ನಮಗೆ ಭಾಳ ಪ್ರಿಯ. ನಾಟಕ ಅಂದರೆ ಭಾಳ ಪ್ರೀತಿ. ಮಂದಿ ಕೂಡಿರಬೇಕು, ಉದ್ದಿನ ಕಡ್ಡಿ ತೊಗೊಂಡಿರ್ಬೇಕು. ಮಂದಿ ಇಲ್ದಾಗ ಸುಮ್ಮನೆ ನಮಸ್ಕಾರ ಮಾಡಿ ಹೋಗ್ತಾನ ನಾವು. ಮಂದಿ ಕೂಡಿದಾಗ ಬಾರಿ ನಮಸ್ಕಾರ ರೀ ಹಬ್ಬ ಉದ್ದಕ್ಕೆ ಅಡ್ಡು ಬೀಳ್ತಾನ, ಏನೇನು ಕಟ್ಪಿಟ್ಟಿ ಅಂತಾನ, ಗಲ್ಲಪ್ಪ ಮಾಡ್ಕೊಳ್ತಾನ. ಅದಕ್ಕೆ ಮಂದಿ ನೋಡು ಸಲುವಾಗಿ ಈ ನಾಟಕದಲ್ಲಿ ಏನು ಪ್ರಯೋಜನ ಆಗುವುದಿಲ್ಲ. ಅದಕ್ಕೆ ಗುರು ದೇವತೆಯೋಳು ಅನುರಾಗ ಇರುವುದೇ ಭಕ್ತಿಗೆ ವ್ಯಾಖ್ಯಾನ ಬರೀತಿದ್ದಾರೆ ಕನ್ನಡದೊಳಗೆ. ಗುರು ದೇವತೆಯೋ ಅನುರಾಗ, ಪ್ರೀತಿ. ಅನುರಾಗ ಅಂದ್ರೆ ಏನು? ಪ್ರೀತಿ. ಪ್ರೀತಿ ಪರಮಾತ್ಮನಲ್ಲಿರಬೇಕು. ಪ್ರೀತಿ ಮನುಷ್ಯ ಅನಿತ್ಯ ವಸ್ತುಗಳ ಮೇಲೆ ಇರ್ತಾನೆ. ಖರೆ ಹೇಳ ಮತ್ತೆ ಅನಿತ್ಯ ವಸ್ತುವಿನ ಮೇಲೆ ಪ್ರೀತಿ ಐತೋ, ನಿತ್ಯವಾದ ಭಗವಂತನಲ್ಲಿ ಪ್ರೀತಿ ಐತು. ನೀವು ಅಂತಿರ್ತೀರಿ ಅಕ್ಕಿ ಗಂಡನ ಮೇಲೆ ಭಾಳ ಪ್ರೀತಿ, ಅವ ಹೆಂಡತಿ ಮೇಲೆ ಭಾಳ ಪ್ರೀತಿ. ಕೇಳಕ್ಕೆ ಗಂಡನ ಮೇಲೆ ಪ್ರೀತಿ ಐತಿ ಅಂತ ಹೇಳ್ದ, ಖಾರಗತ್ತಿ ಕೆಂಪು ಗತಿ ಪ್ರೀತಿ ಎಷ್ಟು ಕಿಲೋ ಐತಿ, ಎಷ್ಟು ಕ್ವಿಂಟಲ್ ಅದಿ, ಬಿಡ್ರಿಯಪ್ಪ ಹಂಗೆ ಹೇಳಕ್ಕೆ ಬರ್ತೈತೆ ಕಥ ಅಲ್ಲ. ನಿತ್ಯ ಮಾಡ್ತಕ್ಕಂಥ ಪ್ರೀತಿಯ ಪರಿಚಯನ ನಿನಗಿಲ್ಲ ಅಂದ್ರೆ ಭಗವಂತನ ಭಕ್ತಿ ಪರಿಚಯ ಹಂಗ. ಎಲ್ಲೆಲ್ಲಿ ಪ್ರೀತಿ ಇದೆ, ಹೆಂಡತಿನ ಮೇಲೆ ಪ್ರೀತಿ ಇದೆ, ಹೊಲದ ಮೇಲೆ ಪ್ರೀತಿ ಇದೆ, ಮಕ್ಕಳ ಮೇಲೆ ಪ್ರೀತಿ ಇದೆ, ದುಡ್ಡಿನ ಮೇಲೆ ಪೈಸಾ ಮೇರ ಪರಮಾತ್ಮ, ಪತ್ನಿ ಮೇರಾ ಗುರು, बाल बच्चा संत किसका सेवा करो. अभी ಒಬ್ಬೊಬ್ಬರಿಗೆ ಪೈಸಾನೇ ಪರಮಾತ್ಮ ಅದು ಕೂಡಲೇ ಆ ಪೇಷಂಟ್ಗೆ ಬಂದು ನಮಸ್ಕಾರ ಮಾಡ್ತಾರೆ. ಆಕೆ ಗಂಡನ ಬಿಟ್ಟು ಬಂದು ಹೆಣ್ಣು ಲಕ್ಷ್ಮೀ ಇವನ ಮನೆಗೆ 2 ದಿವಸ ಇರ್ತಾಳೆ ಅಪ್ಪ. ಕಾಲು ಕಟ್ಕೊಂಡು ಬಿದ್ದಾವಂತು ಲಕ್ಷ್ಮಿ, ಕಾಲು ಮುರು ಹೋಗೋ ಪೈಕಿ ಹೇಳ್ತಾ ಅಮ್ಮ ಎಲ್ಲ ಋಷಿಗಳ ಕೂಡಿ ಒಂದು ಯಜ್ಞ ಮಾಡಬೇಕಂತ ಮಾಡಿದರು. ಯಜ್ಞ ಮಾಡೋನು ಆ ಯಜ್ಞದ ಫಲವನ್ನು ಯಾರಿಗೆ ಕೊಡುತ್ತೋ ಚಿಂತನೆ. ಎಲ್ಲ ಋಷಿಗಳು ಕೂಡಿ ದೇವರಿಗೆ ನಮ್ಮ ಯಜ್ಞದ ಫಲವನ್ನು ಕೊಡೋಣ. ದೇವರಿಗೆ ಕೊಡೋದು ಖರೆ ದೇವರುಗಳು 33 ಕೋಟಿ. ಯಾವ ದೇವರಿಗೆ ಕೊಡೋದು? ಅದರಾಗ ಮುಖ್ಯ 3 ಅದಾವಲ್ಲ, ಬ್ರಹ್ಮ ವಿಷ್ಣು ಮಹೇಶ. ಈ 3ರೊಳಗೆ ಯಾವ ದೇವರು ಶ್ರೇಷ್ಠ ಅದ ಅವನಿಗೆ ನಮ್ಮ ಯಜ್ಞದ ಫಲವನ್ನು ಕೊಡೋಣ. ಅದು ಖರೆ. ಪರಂತು ಅವು ಯಾರು ಶ್ರೇಷ್ಠ ಅದಾರ ಯಾರು ಕನಿಷ್ಠ ಅಂತ ಗುರ್ತ ಮಾಡೋದೇನ್ರಿ? ಭೃಗುಮಣಿ ಅಂತ ಹೋಗಂದ್ಯಪ್ಪ. ಬಾ ಭೃಗು ಮಹರ್ಷಿಗೆ ಹೇಳಿದ್ರು, ನೀನು 3 ಮಂದಿನ ಪರೀಕ್ಷೆ ಮಾಡು, ಯಾವ ದೇವರ ಶ್ರೇಷ್ಠದ. ಅವನು ಸೀದಾ ಬ್ರಹ್ಮಲೋಕಕ್ಕಾದ ಶಾಶ್ವತ. ಅವನು ಕೂಡ ಬ್ರಹ್ಮ ಏನೋ ಮಾತಾಡಕ್ಕೆ ಹತ್ತಿದ್ದಲ್ಲ. ಯಾರಂದಾಗ ನಿಮ್ಮದು ಇರ್ತದೆ ನಡ್ದಿರ್ತದೆ ನೋಡಿ. ನೀವು ಯಾವ ಸ್ನಾನ ಬಂದರು ಆ ಟೈಮ್ದಾಗ ಕಾಣಂಗಿಲ್ಲ. ಆಕೆ ಆತು ಅವ ಆ ಬ್ರಹ್ಮನಿ ನೋಡ್ದ ಈಗ ನೋಡವಲ್ರ. ಅವ ಸರಸ್ವತವನು ನೋಡವಳು, ಬ್ರಹ್ಮನು ನೋಡವಲ್ಲ. ಅವನು ಸುತ್ತ ಮನುಷ್ಯ. ಅಲ್ಲೋ ಬ್ರಹ್ಮ ಬಂದು ನಿಂತೀನಿ, ನನ್ನ ಕಡೆ ಯಾರು ನೋಡವಲ್ರಿ, ಯಾರು ನಿನ್ನ ಪೂಜೆ ಮಾಡಬಾರ್ದು. ಶಾಪ ಪಟ್ಟ ಎಲ್ಲಿ ಬಂದ? ಕೈಲಾಸ.
ಅವನು ಪಾರ್ವತಿ ಅವನು ಕೂಡ ಹ್ಞೂ ಹೊಸ ಯಾರು ಇದ್ದಿದ್ರು ಕಾಣ್ತದೆ. ಅವರು ಏನೇನು ಗುಣಗುಣ ಮಾತಾಡಕತ್ತೆ. ನಿಂತ ಪ್ರಭುಮನೆ ನೋಡಿದ ಕೆಲಸ ಆಗಲಿಲ್ಲ ಬಂತ್ರಿ. ಶಿವನೇ ಹೌದ ಯಪ್ಪ, ಯಾವ ಬಂದ್ರಿ? ಯಾವ ಈಗ ಕಾಣಿಸಿದ್ರಿ ನಿನಗೆ? ನೀ ಸುಡಗಾಡ ಹೋಗಿ ಸುಡಗಾಡಕ್ಕೆ ಈಗ ಅಲ್ಲೇ ಅದಾವ್ರಿ. ಎಲ್ಲಿ ನಾವೆಲ್ಲ ಮೇಲೆ ಹೊಡ್ತೀವಲ್ಲ, ಅದಕ್ಕೆ ಸುಡಗಾಡ ಅಂತಾರೆ. ಒಂದಾನು ಒಂದು ದಿವ್ಸ ಹೋಗ್ತೀವಲ್ಲ, ಅಲ್ಲಿ ಅದಾನಂತಾವ. ಅಲ್ಲಿಂದ ವೈಕುಂಠಕ್ಕೆ ಬಂದ. ವೈಕುಂಠದಾಗೂ ಲಕ್ಷ್ಮಿ ಕೂಡ ಶ್ರೀಮನ್ನಾರಾಯಣ ಏನೇನೇನೋ ನಡೆಸಿದ್ದ. ಅಲ್ಲಿ ನೋಡ್ದ ಇಬ್ಬರನ್ನೆಲ್ಲ ಬೈದು ಬಂದಿದ್ದ. ತಡ್ಕೊಳಕ್ಕಾಗಲಿಲ್ಲ. ಅವಾಗ ನಾರಾಯಣ ಅಂದ. ಅವಾಗ ನೋಡೋಣ ಅಂತ ಬಂದು ಎಲ್ಲಿ ಹೋದ್ರಿ? ಯಾರಿಗೆ? ಮಗನಿಗೆ ಸೊಸಿಗೆ ಅಲ್ಲ, ಶ್ರೀಮನ್ನಾರಾಯಣ ಎಲ್ಲಿಗೆ ಹೋದ. ಆವಾಗ ಭಾಳ ಬೆರಿಕವ ನಾರಾಯಣ. ಯಪ್ಪ ನಿಮ್ಮ ಪಾದಗಳು ಭಾಳ ಮೆತ್ತಗೆ, ನಾನು ಹೃದಯ ಭಾಳ ಬೆರೆಸದ, ನೋವು ಆಗಿರ್ಬೇಕಲ್ಲ. ಕಾಲು ತಕ್ಕ ಬೆರಿಕಿ ಕಾಲು ಒತ್ತ ಕ್ರೋಧ ಇದಿತ್ತಲ್ಲ, ಕಣ್ಣು ಕೆಟ್ಟುಬಿಟ್ಟ. ಹೇಳಪ್ಪ ನಾರಾಯಣ, ನಾನು ನಿನ್ನ ಒದ್ನೇದು ಅದು. ಈಗಾದರೂ ಬ್ರಾಹ್ಮಣರು ಗೊತ್ತಿಲ್ಲ ಮುದ್ರಾ. ಆ ಮುದ್ರೆ ಯಾವುದು? ಪ್ರಭುಮುನಿಗೆ ಪಾದ ಅಲ್ರಿ. ಒಂದು ಪ್ರಭುಮುನಿ ನಾರಾಯಣ ಒದ್ದಾನಲ್ಲ, ಆ ಪಾದವನ್ನು ಈ ವೈಷ್ಣವರು ತಮ್ಮ ಇದನ್ನ ಹಚ್ಚಿಕೊಂಡ. ಅದೇನೋ ಆಯ್ತು ಅವರ ವಾದ. ಈ ಲಕ್ಷ್ಮಿಗೆ ಸಿಟ್ಟು ಬಂತು. ಅಲ್ಲ ಸಾಧನ ಕಡೆಗೆ ಒಲಿಸುವ ಯಾಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದು. ಅವಂದ ನೋಡು, ನಾನು ಭಕ್ತರು ಒದಿಬಹುದು, ಎಲ್ಲ ಪ್ರೀತಿ ಮಾಡಬಹುದು. ನನಗೇನು ಅದು ಹೆಚ್ಚು ಇಲ್ಲ ಕಡಿಮೆ ಇಲ್ಲ. ಅವ್ನು ಎಲ್ಲಿರ್ತಾರೆ ಗೊತ್ತೇನ? ಎದಿ ಗೊತ್ತ? ಎದೆಯಾಗಿ ಇಟ್ಕೊಂಡನಂತ ಲಕ್ಷ್ಮಿನ ನನ್ನ ಜಾಗ ಆತಾಳಕ್ಕೆ. ಈ 3 ಮಂದಿ ಅದಾರಲ್ಲ, ಅವ್ರ ಕುಟುಂಬಕ್ಕೆ ಒಂದೊಂದು ಜಾಗ ಕೊಟ್ಟಾರ. ಸರಸ್ವತಿಗೆ ಕೇಳಿದ್ರು, ನನಗೆ ಜಾಗ ಕೊಡ್ತೀನಿ. ಬ್ರಹ್ಮಂದ ನಾಲ್ಗಿ ಮೇಲೆ, ಸರಸ್ವತಿ ನಾಲ್ಗಿ ಮ್ಯಾಗ ಅದಾವಲ್ರಿ, ನಾಲ್ಗಿ ಮ್ಯಾಲ. ಲಕ್ಷ್ಮಿ ಕೇಳಿದ್ರು, ನನಗೆ ಜಾಗ ಕೊಡ್ತೀವಿ. ನಾನು ಹೃದಯವನ್ನೇ ನೆನಪು ಕೊಡ್ತೀನಿ. ನಾನು ಎದೆಯಾಗದ ಲಕ್ಷ್ಮಿ. ಪಾರ್ವತಿ ಕೇಳು, ನಾನು ತಲೆ ಮಾಡ್ಕೊಂಡ್ರೆ ನಾವು ಅದಕ್ಕೆ ಇವ್ರು ತಲೆ ಮೇಲೆ ಕೊಡಿಸುವ ಅಲ್ಲಿಂದ ಬಂದದ್ದು ಸಂಪ್ರದಾಯ. ಬಂದಾಳ ಆ ಮುದುಕಿ ಮೂಲ ಕುಂತ ಪಾಪ ಒದರ್ತಿರ್ತತಿ ಅವನ ತಲೆ ಮೇಲೆ. ಆವಾಗ ಲಕ್ಷ್ಮಿ ಅಂತಾಳ, ಅದು ನಾನು ಜಾಗ ಕೊದ್ದಾನ, ನಾ ಇಲ್ಲಿ ಇರಂಗಿಲ್ಲ. ಆವಾಗ ಬಂದ ಕೊಲ್ಲಾಪುರದಾಗ ನಿಂತಾಳು ಮಾರಾಯ. ಅಂತಾಕಿನಿ ಇವ್ ನಂಬ್ಯಾನಿವ. ಗಂಡ್ರಿಗೆ ಬಿಟ್ಟು ಬಂದ ಹೆಣ್ಮಗಳನ್ನ ಒಂದೊಂದು ಅಳಬೇರಾಗಿತ್ತು. ಆ ಕತಿ ಊಟ ಬೇಡ ಅದು. ಅಲ್ಲ ಪೈಸಾ ನೇರ ಪರಮಾತ್ಮ ಅಂತೀಯಲ್ಲ ಪುಣ್ಯಾತ್ಮ. ಆಕಿ ಫೋಟೋ ನೋಡ್ಯಾರ ಲಕ್ಷ್ಮಿ ಫೋಟೋ ನಿಂತದಾವ, ಕುಂತದಾವ ಲಕ್ಷ್ಮಿ ನಿಂತು. ಎದ್ರ ನಿಂತಾಳ ಕಮಲ್ ಇರ್ತತಿ. ಇದನ್ನ ಗೊತ್ತಾಗಿರ್ಬೇಕಲ್ಲ. ತಿರುಗಾಡಿ ಹೆಣ್ಮಾಳ ಒಂದು ಮನ್ಯಾಗ ಇರೋ ಪೈಕಿ ಅಲ್ಲ. ಜೇಬರಿಂದ ಜೇಬಿಗೆ, ಬ್ಯಾಂಕ್ನಿಂದ ಬ್ಯಾಂಕಿಗೆ ಅಲ್ರಿ. ತಿರುಗಾಡ್ತಾಳೆ. ನಮ್ಮ ಸರಸ್ವತಿ ನೋಡ್ರಿ ಕಟ್ಟ ಕಲ್ಲನ್ನ ಕೂತ. ಆದ್ದರಿಂದ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವಾಂಸರು ಎಲ್ಲರಲ್ಲಿಯೂ ಪೂಜ್ಯತೆಯನ್ನು ಪಡಿತಾ ಇದ್ದಾರೆ. ಈಗ ಕಾರಣ ಏನು ಅಂತ ಕೇಳಿದ್ರೆ, ಪ್ರಭು ಮುನಿಯ ನಾರಾಯಣನ ಒದ್ದ ಲಕ್ಷ್ಮೀ ಬಂದ ಕೊಲ್ಲಾಪುರಕ್ಕಂತ ಅಂತಕ್ಕಿನ ನಂಬದಾಳ. ಸಂಸಾರ ಎಂಬುದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ. ಇದನ್ನಚ್ಚಿ ಕೆಳಗಿರು ಬಸವಣ್ಣ. ಬಸವಣ್ಣ ಸಂಸಾರ ಎಂಬುದು
ಗಾಳಿ ಸೊಡ್ರಂತ ಗೊತ್ತಾಕೈತೆ, ಗಾಳಿಯಾಗಿಟ್ಟು ದೀಪ, ಗಾಳಿ ದೀಪ ಎಷ್ಟು ತಕ್ಕ ಇರ್ತದ್ರಿ. ಸಂಸಾರ ಅನ್ನೋದು ಏನ್ರಿ ಪಕ್ಕನ ಆರೇ ಹೋಗ್ತದೆ. ಬಂದ ಚಾ ಕುಡ್ದ ಇದನ್ನು ಸಂಸಾರ ಎಂಬುದು ಗಾಳಿಯ ಸೊಡೆ. ಸಿರಿ ಎಂಬುದು ಸಂತೆಯ ಮಂದಿ ಮಧ್ಯಾಹ್ನ ಕೂಡ್ತಾವ್ರೆ. ಇವರು ಆಕಾಯಿ ಪಾಲಿ ಗೋಧಿ ಹಾಕಿ ಎಲ್ಲ ಕೂಡ್ತಾವ. ಮಧ್ಯಾಹ್ನ ಮೇಲೆ ಏನೂ ಇರಂಗಿಲ್ಲ. ಸಂತೆಯ ಮಂದಿ ಸಿರಿ ಎಂಬುದು ಇದು ಹೆಚ್ಚು ಕೆಳಗೆ. ಯಾವುದನ್ನು ನಂಬದಾಡೋ ಅಂತ ಹೇಳ್ಯಾರೋ ಅದನ್ನು ನಂಬ್ಕೊಂಡು ಕೊಡ್ತೇವೆ ನಾವು. ಸಂಸಾರನ ನಂಬಬೇಡ, ಸಿರಿಯನ್ನು ನಂಬಬೇಡ. ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತಾರಲ್ಲ. ಆದ್ದರಿಂದ ಭಕ್ತಿ ಅಂದ್ರೇನು? ಗುರು ದೇವತೆಯೋ ಅನುರಾಗವಿರುವುದೇ ಭಕ್ತಿ. ಆ ಅನುರಾಗದ ಪರಿಚಯ ಅದ. ನಾವು ಅನಿತ್ಯವಾದ ಪದಾರ್ಥಗಳ ಮೇಲೆ ಪ್ರೀತಿ ಇಟ್ಟಿದ್ದೀವಿ. ಬಿಡಿ ಸೇದ ಬೇಡ ಅಂತ ಅಂದ್ರೆ ಡಾಕ್ಟ್ರ್ ಹೇಳಿದ್ರೆ ಡಾಕ್ಟ್ರ್ ಬಿಡಕ್ಕೆ ಆಗಂಗಿಲ್ಲ. ನಮ್ಮಲ್ಲಿ ಒಂದು ಮುದುಕಿತ್ತು, ಭಾಳ ಬಿಡಿ ಸೇರ್ತಿತ್ತು. ಡಾಕ್ಟ್ರ್ ಹೇಳಿದ್ರು ಅವನ ಬಿಡಿ ಸೇದು ಬಿಡಿಸ್ರಿ, ಅದಕ್ಕೆ ಸಾಯ್ತಾ ಅಂತ. ಅವ್ನು ಮನ್ಕೊಂಡಿದ್ರೆ ಬಿಡಿ ತಂದು ಕೊಡೋರು ಯಾರು ಇದ್ರು. ಮುದುಕು ಅಂದ್ರೆ ಬಿಡಿ ತೊಗೊಂಬರ್ರಿ ಹುಚ್ಚರಂಗೆ ಮಾಡಕ್ಕೆ ಹತ್ತೀರಿ. ಡಾಕ್ಟ್ರ್ ಹುಚ್ಚರಂಗೆ ಮಾಡಕತ್ತಾನೆ, 2-3 ದಿವಸ ಬೇಯಾಕತ್ತಾನೆ. ಒಂದು 2 ಬಿಡಿ ತಂದು ಕೊಡ್ರಿ ನಾವು. ಬಿಡಿ ತಂದು ಕೊಟ್ಟು ಸೇದ ಕೈಲಾಸದಾಗಿಂದ ಗಟ್ಟಿ ನೋಡ್ಕೊಂಬ. ನಾನು ಈಗ ಬಿಡಿ ಮ್ಯಾಲ ಪ್ರೇಮ ಅದು ಚುಟ್ಟಾದ ಮ್ಯಾಲ ಪ್ರೇಮ, ಶೈಲೇಂದ್ರ ಮ್ಯಾಗ ಬಾಟ್ಲಿ ಮ್ಯಾಲ ಚಲೋ ವಸ್ತು ಮ್ಯಾಲ ಪ್ರೀತಿ ಇರ್ತಾವ. ನಾನು ಪುಣ್ಯಾತ್ಮ ಇವ ಬಾಟ್ಲಿ ಮ್ಯಾಗ ಹೊತ್ತು ಮನೆಗೆ ತಂದ್ರೆ ಅವ್ನ ಕಾಲು ಸೀದಾ ಗೊತ್ತಾರಂಗಿಲ್ಲ ಅವಕ್ಕ. ಅದು ಬಾಟ್ಲಿ ಮ್ಯಾಲ ಪ್ರೇಮ ಅಲ್ವೋ. ಹೆಂಡತಿ ಮೇಲೆ ಪ್ರೇಮ ಮಾಡಿದ್ರೆ ಮೋಹ ಕಾಮ, ಮಕ್ಕಳ ಮೇಲೆ ಪ್ರೇಮ ಮಾಡಿದ್ರೆ ಮೋಹ, ಬಿಡಿ ಚುಟ್ಟಾದ ಮೇಲೆ ಪ್ರೇಮ ಮಾಡಿದ್ರೆ ಚಟ. ಆ ಪ್ರೇಮವನ್ನು ಭಗವಂತನ ಮೇಲಿಟ್ಟರೆ ಅದೇ ಭಕ್ತಿ. ನೇರ ಪ್ರೇಮವನ್ನು ಓಡಾಡ್ಸಕತ್ತಿಯಲ್ಲ, ಅದನ್ನು ತಂದು ಅಜ್ಜನ ಪಾದನಾಗಿಡೋ, ಅದಕ್ಕಂತಾರ. ಈ ರೀತಿಯಾಗಿ ಗುರುದೇವತೆಯು ಅನುರಾಗ ಇರುವುದೇ ಎರಡು ಪ್ರಕಾರ. ಗುರುವಿನಲ್ಲಿ, ದೇವತೆಯಲ್ಲಿ. ಈಶ್ವರ ಭಕ್ತಿ, ಗುರು ಭಕ್ತಿ ಎರಡು ಪ್ರಕಾರ. ಈಶ್ವರ ಭಕ್ತಿಯಿಂದ ಪ್ರಯೋಜನ ಅನ್ನೋದ, ಗುರು ಭಕ್ತಿಯಿಂದ ಏನು ಪ್ರಯೋಜನ ಅದ ಅದಲ್ರಿ. ಈಶ್ವರ ಭಕ್ತಿಯಿಂದ ಏನು ಪ್ರಯೋಜನದ? ಅದೃಷ್ಟ ಫಲ, ಒಂದೇ ಫಲ. ಗುರು ಸೇವೆಯಿಂದ ಅದೃಷ್ಟ ಅದೃಷ್ಟ 2 ಫಲಗಳು. ಅಂತಹ ನೀ ಅವನೆಲ್ಲರೇ, ಶಿವನಲ್ಲರೇ, ದೇವರಲ್ಲರೇ ಪ್ರೀತಿಯನ್ನು ಇಡು, ಗುರುವಿನೆಲ್ಲರೇ ಪ್ರೀತಿ ಇಡು. ಇವು ನಿನ್ನನ್ನು ದಾಟಿಸ್ತಾವ ಅಲ್ರಿ. ದ್ರೌಪದಿ ಎಲ್ಲಿದ್ದಳು? ಹಸ್ತನವತಿಗಳು. ಕೃಷ್ಣ ಎಲ್ಲಿದ್ದ? ದ್ವಾರಕ್ಕೆ. ಕೃಷ್ಣ ಅಂತ ಕೂಗಿದಂತ ಸೀರಿ ಬಂದರು ಅಂತ. ನೀವು ಇಲ್ಲಿ ನಿಮ್ಮ ಗೆಳೆಯಗೆ ನಂಬರ್ ಹಚ್ಚಿ ಬೆಂಗಳೂರಿಗೆ ಹಲೋ ಅಂತೀರಲ್ಲ, ಆ ಹಲೋ ಎಲ್ಲಿ ಹಾರೋತು? ಬೆಂಗಳೂರಿಗೆ ಎಲ್ಲಿ ಹಾರೋತು? ಬಸ್ಸಿಗೆ ಗೊತ್ತು, ಎಲ್ಲಿ ಟ್ರೈನ್ ಗೊತ್ತು, ಎಲ್ಲರೂ ಹೋಗಿರ್ಬೇಕಲ್ಲ. ಅದು ಒಂದು ವಸ್ತು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಏನಾರೇ ಒಂದು ಸಾಧನ ಬೇಕಲ್ಲ ಅಲ್ಲ. ಹಲೋ ಅಂದ ಕೂಡಲೇ ಅವಲೇ ಹಲೋ ಅಂತ. ಆ ಹಲೋ ಎಲ್ಲಿ ಹಾಕಬೇಕು? ಅದಕ್ಕೊಂದು ಏನೋ ಅದ ಸಂಬಂಧ ಅದ. ಹ್ಯಾಂಗ ಈ ಹುಬ್ಬಳ್ಳಿಯ ಗೆಳೆಯನಿಗೂ ಬೆಂಗಳೂರು ಗೆಳೆಯನಿಗೂ ಸಂಬಂಧ ಐತಲ್ಲ, ಹಂಗೆ ಭಕ್ತನಿಗೂ ಭಗವಂತನಿಗೂ ಯಾವ ಸಂಬಂಧ ಐತಿ ಅದಕ್ಕೆ ಭಕ್ತಿ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಭಕ್ತಿ. ದುಷ್ಟರಾದ ದುರ್ಯೋಧನಾದಿಗಳು ತುಂಬಿದ ಸಭೆಯೊಳಗೆ ಅಯ್ಯೋ 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 ಅಸಾಧ್ಯ ಸೀರಿಯನ್ನು ಶಾವು ಮಾನಹರಣ ಮಾಡುವ ಸಂದರ್ಭಗಳು ಸಭೆ ತುಂಬಿದರಿ. ಮಾವ ಧೃತರಾಷ್ಟ್ರದ
ಅತ್ತಿ ಗಾಂಧಾರಿ ಅದಾಳ, ದ್ರೋಣಾಚಾರ, ಕೃಪಾಚಾರ್ಯ, ಏನು ಎಂತೆಂಥ ಆಚಾರ್ಯರು ಅದಾರೆ. 5 ಮಂದಿ ಗಂಡುಗಳಂತೂ ಸೋತಾರ, ಮುಗಿದುಬಿಟ್ಟವ್ರ ಕೆಲಸ ಏನೂ ಇಲ್ಲ. ಎಲ್ಲರಿಗೂ ಬೇಡಿಕೊಂಡದ ಆ ತಾಯಿ, ಕೆಲಸ ಆಗಲಿಲ್ಲ. ಯಾರು ಬಂದು ಆಕೆ ಮಾನಹರಣ ಮಾಡಬೇಡ್ರಿ ಅಂತ ಹೇಳೋ ಧೈರ್ಯ ಸಹಿತ ಉಳಿಲಿಲ್ಲಲ್ಲ. ಕೊನೆಗೆ ಕೃಷ್ಣಾಂತ ಕಣ್ಣು ಮುಚ್ಚಿ ಹೋಗಿದಳಲ್ಲ, 1000 ಸೀರೆಗಳು ಬಂದುವಂತ. ಆ ಸೀರೆ ಯಾವ ಮಿಲ್ದಾಗ ತಯಾರಾಗಿದ್ದು? ಆ ಸೀರೆ ಯಾವ ಮಿಲ್ದಾಗ ತಯಾರಾಗಿತ್ತು? ಮಾಯಾ ಮಿಲ್ದಾಗ. ಅದಲ್ರಿ ಮತ್ತೆ ಆಕೆ ಕೃಷ್ಣ ಅಂದ್ರೆ ಸೀರೆ ಬಂದು ನಾವು ಮಾಯ ಖರ್ಚು ಕೃಷ್ಣ ಅಂತ ಒಂದು ಜೋಡು ಗೋತ್ರ ಬರೋದಲ್ಲ ನಮ್ಮ ಹಣೆ ಬಾರ ಏನು. ಈ ಆಕೆ ಇಷ್ಟ ಅದ ಕೃಷ್ಣ ಇಷ್ಟ, ನಾವು ಕೃಷ್ಣ ಅಂತೀವಿ. ಆದರೆ ಭಕ್ತಿ ಭಾವಾನುಕೂಲನೇ ಅಬ್ಬ ಅಬ್ಬ ಅಲ್ಲ, ಎಂಥ ಭಕ್ತಿಯರು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಏನು ನಿಜವಾದ ಶಿವಯೋಗಿ ಬರ್ದಾನಪ್ಪ. ಅದಕ್ಕೆ 2-3 ವಿಶೇಷನ ಕೊಡ್ತಾನೆ. ಅನುಪಮ ಉಪಮಾನ ಇರಬಾರ್ದು ಅದಕ್ಕೆ. ಹಿಂಗ ನಿನ್ನ ಭಕ್ತಿ ಹೆಂಗೈತೆ ಅಂದ್ರೆ ಹಿಂಗೈತೆ ಅಂತ ಹೇಳಲಾಕ ನಮ್ಮ ಮನೆ ಹೇಳ ತುಂಬಿದ ಹಳಕ ಹೊಳೆ ಉಪಮಾನ ಕೊಡ್ತೀರಿ, ತುಂಬಿದ ಹೊಳೆಗೆ ಸಮುದ್ರ ಕೊಡ್ತೀರಿ, ಸಮುದ್ರಕ್ಕೆ ಯಾವ ಉಪಮಾನ ಹೆಂಗೆ ಕೊಡಕ್ಕೆ ಬರೋದಿಲ್ಲ. ಅದು ಹಾಗೆ ಅನುಪಮ ಇರ್ಬೇಕದು, ಹೇಳಕ್ಕ ಬರಂಗಿಲ್ಲ. ಹಿಂಗೈತಿ ನನ್ನ ಭಕ್ತಿ ಹಿಂಗೈತಿ ಅಂತ ಹೇಳಕ್ಕೆ ಬರಂಗಿಲ್ಲ. ಎಷ್ಟು ಕೆ ಜಿ ಐತಿ, ಕ್ಯಾಂಪ್ಲೈತಿ, ಖಾರ ಐತಿ, ಏನು ಹೇಳಲಿಕ್ಕೆ ಬರಂಗಿಲ್ಲ. ಅನುಪಮ ಅಕ್ಷರ ಅಬ್ಬಾ ಬಾ 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 ಒಂದೇ ದೇವರು. ನಮ್ಮ ಮಂದಿ ಸೋಮವಾರ ಕೊಂದು ದೇವರು, ಮಂಗಳವಾರ ಕೊಂದು ದೇವರು, ಬುಧವಾರ ಕೊಂದು ಐತೆ ಆಮೇಲೆ ಅದು ಬುಧವಾರ ಕೊಂದು ಗುರುವಾರ ಬಂತವ್ವ. ಹೌದಲ್ಲ, ದೇವರು ಶುಕ್ರಕ್ಕೆ ಅವ್ವ ಜಗದಮ್ಮ, ಶುಕ್ರಕ್ಕೆ ದೇವರು, ಶನಿವಾರಕ್ಕೆ ಹಣದಪ್ಪ. ಊರು ಹೊರಗೆ ಇರ್ತಾವೆ ನಾವು ಎಲ್ಲ ಮುಗಿಸ್ಬಾ, ಇಲ್ಲಿ ಇರ್ತಾವೆ ನಾವು. ಇದೆಲ್ಲ ತಿರ್ಗಾಡಿ ಬರ್ತಾವೆ. ಈ ದೇವ್ರುಗಳೆಲ್ಲ ಆ ಹನುಮಂತರು ಕೂಡ ಮೀಟಿಂಗ್ ಮಾಡ್ತಾವಂತ್ರಿ. ಹ್ಞೂ, ಆಶ್ಚರ್ಯ. ಅವರು ತಮ್ಮ ಗುಡಿಗೆ ಬಂದವ್ರೆಲ್ಲ ಬಂದಿರ್ತಾರಂತೆ ಹೆಸರು ಲಿಸ್ಟ್ ಅಷ್ಟು. ಹಾಂ, ಅವ್ರು ಕೇಳ್ತಾನಂತ, ನಿಮ್ಮ ಗುಡಿಗೆ ಬಂದಿದ್ದ ನೀವು? ಬಂದಿದ್ದ. ನಮ್ಮ ಬೇಡ, ಅದು ನನ್ನ ಗುಡಿಗೆ ಬರ್ತಿದ್ದ. 2 ದಿವಸ ಸಾಲಿ ನೋಡ್ತಾರೆ, 2 ದಿವಸ ಹಿಂಗೆ ನೋಡ್ತಾರೆ, ಮತ್ತೆ 2 ಸಾಲಿ ನೋಡ್ತಾರೆ. ಹಿಂಗೆ ಏನಿದೆ, ಎಷ್ಟು ತಿರುಗಿತ್ತೀವಿ? ಯಾಕೋ ಅಲ್ಲ, ಒಂದೇ ದಾರಿ ಎತ್ತಿರುತ್ತೆ ನಾವು ನಿನ್ನ ಭಕ್ತಿ. ಅನುಪಮ ಅಲ್ಲ. ಇನ್ನು ಅಚ್ಚುವನ್ನಾಗಿ ಇನ್ನೊಂದು ವಿಷಯ ಏನದ ಅಂತ ಕೇಳಿದ್ರೆ, ಬಡತನ ಬರಲಿ ಶ್ರೀಮಂತಿಕೆ ಬರಲಿ ಅಲ್ಲ, ಅವಾಗ ಅಚ್ಚುವ ಆಗ್ತಾರೆ. ಏನು ಕಾಯಿ ಅರಿಸ್ತೀವಿ, ದೀಪ ಹಚ್ಚಿ ಸಿದ್ಧಾರ್ಣ ಹಿಂಗೆ ಮಾಡಿದ್ರೆ ಅಯ್ಯೋ ಬಿಟ್ಟೆ ನಾ ಹೌದಲ್ಲ, ಈ ಸಿದ್ಧಾರ್ಥ ಅಂತ ಹೌದಲ್ಲ. ನನ್ನ ಹೆಮ್ಮಿನ ಸತ್ತು ಹೋತ್ರಿ, ಆ ಹೆಮ್ಮಿಗೆ ಸಿದ್ಧಾರ್ಥ ಗಂಟು ಹಾಕೊಂಡು ಪುಣ್ಯಾತ್ಮ ವಿಚಾರ ಮಾಡ್ತಮ್ಮ. ಹಂಗಾಗಿ ಅನುಪಮ ಅಚಲ ಭಕ್ತಿ ಭಾವ. ಅಬ್ಬ ಇಲ್ಲದ ಮಜ ಭಾವ ಅನುಕೂಲ. ಭಕ್ತಿ ಭಾವದ ಭಾಷೆ, ಜ್ಞಾನ ಬುದ್ಧಿಯ ಭಾಷೆ. ಭಕ್ತಿ ಭಾವದ ಭಾಷೆ. ಭಾವವಿಲ್ಲದ ಬಕುತಿ ಅದು ಕುಹಕ ಯುಕುತಿ. ಅಲ್ಲಲ್ಲ, ಏನು ಹೇಳ್ತಾನ? ಭಾವವಿಲ್ಲದ ಬಕುತಿ ಅದು ಕನಕದಾಸ. ಏನು ಕನಕ. ಅಲ್ಲಿ ಕೃಷ್ಣನ ಗುಡಿಗೆ ಹೋದ್ರೆ ಒಳಗೆ ಕರ್ಕೊಂಡಿಲ್ಲತ್ತವ್ರು ಬ್ರಾಹ್ಮಣರು. ಕುರ್ಬಾ ನಡೆಯಲ್ಲ. ಉಡುಪಿಗೆ ಹೋದಾಗ ಒಳಗೆ ಬಿಡ್ಬಿಟ್ಟಿಲ್ಲ, ಗುಡಿ ಹಿಂದೆ ಹೋಗಿ ಅಳತಾನ. ಅಲ್ಲ ಕನಕದ ಹೊತ್ತಾಗ ಏನಾಯ್ತು ಅಂತ ಕೇಳಿದ್ರೆ, ವಾಡಿ ಹೊಡೆದು ಕಿಂಡಿ ಒಳಗೆ ಆ ಕಡೆ ಮುಖ ಮಾಡಿದ ಕೃಷ್ಣ ಈ ಕಡೆ ಮುಖ ಮಾಡಿದಂತ
ನಾವಟ್ಟು ಗಾಡಿ ಹಿಂದೆ ಹೋಗಿ ಏನು ಅವಳು ಮನೆ ಹನಿ ಬಡ್ಕೋ ಗಾಡಿ ಹೋಗಿ ಎಲ್ರಿ ಒಂದು ಶಿಲಾಮೂರ್ತಿ ತಿರುಗಿ ನಿಂದಿರ್ಬೇಕಾಗಿ ಭಾಳ ದಿವ್ಸದ ಅಲ್ವಪ್ಪ ಒಂದು 200 ಕನಕ ಭಾಳ ದಿವಸ ಆಗಿಲ್ಲ ಪುಣ್ಯಾತ್ಮ ಎಂಥ ಪದ್ಯಗಳನ್ನು ಹಾಗೆ ನಾವು ಅಂತಾನ ಭಾವವಿಲ್ಲದ ಹಕುತಿ ಅದು ಕುಹಕ ಯುಕುತಿ ಭಾವದಿಂದ ಬರಬೇಕು ಹೃದಯ ತೆರೆದು ನೀ ಕೂಗ ನಂಬಿ ಕರೆದಡೆ ನನಗೆ ಶಿವನ ನಂಬಲರಿಯರು ಲೋಕದ ಮನುಜರು ನಂಬದೆ ನೆಚ್ಚದೆ ಬರದೆ ಕರೆವರ ಒಬ್ಬ ಮೆಟ್ಟಿ ಹೋಗೆಂದ ನಮ್ಮ ಕೂಡಲ ಸಣ್ಣ ಏನು ಬಸವಣ್ಣನವರು ಎಲ್ಲ ಹೆಚ್ಚಿಗೆ ಹೇಳಿದಾರಪ್ಪ. ನೀನು ಭಕ್ತಿ ಹ್ಯಾಂಗಿರಬೇಕು ಹೃದಯ ತೆರೆದು ಅಂತ ಭಕ್ತಿಯನ್ನು ಮಾಡ್ತಕ್ಕಂಥ ಕೆಲವು 4 ಮಂದಿ ಹೆಸರಿದಾವ್ರಿ. ಭಕ್ತಿ ಅಂತ ಹೃದಯ ದಾಸಯ್ಯ ಮಾಡಿದಂಥ ಹೃದಯ, ಭಕ್ತಿ ಅಂತ ಹೃದಯ ಶಿರಿಯಾಳ ಮಾಡಿದಂಥ ಹೃದಯ, ಭಕ್ತಿ ಅಂತ ಹೃದಯ ಶಿಂದು ಬಲ್ಲಾಳ ಮಾಡಿದಂಥ ಹೃದಯ, ಭಕ್ತಿ ಅಂತ ಹೃದಯ ನೀ ಬಾಲನ ಬಾಗಿಲ ಕಾಯ್ದಂತಿ ಹೃದಯ ಕೂಡಲ ಸಂಗಮ ದೇವ. ಈ ಲಿಸ್ಟ್ದಾಗ ನಮ್ಮ ಮುತ್ಯಂದು ಹೆಸರು ಇಲ್ಲ. ನಾನು ದೊಡ್ಡ ಮುದುಕುಗಳು ಆಗಿ ಹೋಗ್ಬೇಕಾರೆ ಅಲ್ಲ 4 ಮಂದಿ ಲಿಸ್ಟ್ ಕೊಟ್ಟಾನ ಸಿದ್ಧಾಳ. ಯಾರು? ಬಸವಣ್ಣ. ಭಕ್ತಿ ಅಂತ ಹೃದಯ ದಾಸಯ್ಯ ದೇವರ ರಾಶಿ ಮಾಡಿ ಅಲ್ಲ ವಚನ ದುಷ್ಟಾರ ಅಂತ ಕರೀತಾರೆ. ಬಸವಣ್ಣವ್ರಿಗಿಂತಲೂ ಮೊದಲಿಗಿದ್ದವು. ಹಾಂ, ದುಷ್ಟಾರ, ವಚನ ದುಷ್ಟಾರ, ದೇವರ ದಾಸ್ಯ ಮಾರ್ಯ, ನೇಕಾರ. 12 ವರ್ಷ ನೇದಿರ್ತಕ್ಕಂಥ ಬಟ್ಟೆಯನ್ನು ನೇದಾನ, ನೇಯ್ದು ಅದನ್ನು ಮಾರ್ಲಕ್ಕಂತ ಸಂತಿಗೆ ಹೋದಾನ. ಎಲ್ಲ ಅಂಗಡಿ ತಿರುಗಾಡು, ಯಾರೂ ಅದು ಕಿಮ್ಮತ್ತು ಮಾಡೋಕ್ಕಾಗಲಿ. ಅಪ್ಪ ಇಂಥದ್ದನ್ನು ಖರೀದಿ ಮಾಡುವಷ್ಟು ನಮ್ಮ ತಾಕತ್ತಿಲ್ಲ. ಇಡೀ ಸಂಜೆ ತನಕ ಬಟ್ಟೆ ತೊಗೊಂಡು ತಿರುಗಾಡು, ಯಾರು ಖರೀದಿ ಮಾಡಲಿಲ್ಲ. ಆ ಬಟ್ಟೆ ತೊಗೊಂಡು ತಿರುಗಿ ಬರಾಕತ್ತಾನ. ಈ ದೇವರನ್ನು ಚಲೋ ಮನುಷ್ಯ ತಿಳ್ಕೊಂಡ್ರೆ ನೀನು ಮುದುಕಾಗಿ ಬಂದ ನಡ್ಕೊಂತ ಬಂದಂತ ಜಗ್ಗಮ್ಮ ಬಂದವನ ಏನೋಪ್ಪ ಅದು ಏನು ಬಟ್ಟೆ ನಾನು ಥಂಡಿ ಮಾಡತ್ತೈತೋ ಕೊಡ್ತೀಯಾ ತಗೋಪ್ಪ. 12 ವರ್ಷದ್ರಿ ಅದು. 12 ವರ್ಷದ ಕಾಯಕದಿಂದ ಮಾಡತಕ್ಕಂಥ ಬಟ್ಟೆಯನ್ನು ಕೊಟ್ಟ. ಸುಮ್ಮ ಹೊತ್ಕೋಬೇಕಿಲ್ರಿ. ಅವನ ಮುಂದೆ ಟಮಾಟರ ಹರಿದ ಸುಮ್ಮನೆ ನಕ್ಕೋತ ನಿನಗೆ ಕೊಟ್ಟದ ಯಾರು? ನೀ ಹರಿ ಹ್ಯಾಂಗ ಬೇಕಾದ್ರೆ ಮಾಡಿ, ನಿನಗೆ ಅರ್ಪಣೆ ಆಗ್ಯದ. ನೀವು ಕೊಟ್ಟದ ಬಟ್ಟಿ ನಾನು ನಿಮ್ಮ ಮುಂದೆ ಹರಿದ್ರೆ ಸ್ವಾಮಿ ಅನ್ಪಡಮ್ಮ ಬುದ್ಧತೆ ಮತ್ತೆ ಹರಿತಾನ್ರಿ ನಮ್ಮ ಬಟ್ಟೆ. ಅವನು ನಕ್ಕೋತ ನಿಂತಾನೆ. ಅವ ಶಿವ ಮನೆಗೆ ಬಂದ. ಅವ್ರ ಧರ್ಮ ಪತ್ನಿ ಯಾರು? ದುಗ್ಗಳ. ಯಾಕ್ರಪ್ಪ ನಿನ್ನ ಗಂಡ ನಾವು ಹುಚ್ಚದ? ಹೌದು, ಏನಾಯ್ತು? ಅದೇನೋ 12 ವರ್ಷದ ಅರಿಬಿತ್ತಂತ ನಾವು ಸ್ವಾಮಿ ಕೊಟ್ಟಂತ ಸ್ವಾಮಿ ಹರಿದು ಹೋಗದತ್ತ. ಅವನು ಅವ್ನು ಹುಚ್ಚದ. ಅವ ಹುಚ್ಚಿಲ್ಲ, ನೀ ಹುಚ್ಚದೆ ಅಂದಳ ಹೆಣ್ಮಗಳು. ಅಯ್ಯೋ ಅಂದವ. ಅದನ್ನು ಬರ್ದಾನ ಇಲ್ಲಿ ಬಸವಣ್ಣ. ಭಕ್ತಿ ಅಂತ ಹೃದಯ ದಾಸಯ್ಯ ಮಾಡಿ, ಭಕ್ತಿ ಅಂತ ಹೃದಯ ಶಿರಿಯಾಳ ಮಾಡಿ. ಚಾಂಗುಣಿ ಶಿರಿಯಾಳ ಮಗನ ಹೆಸರೇನು? ಚಿಲ್ಲ. ಮಗನ ಕಡ್ದು ಅಡಿಗೆ ಮಾಡಿ ಉಣಿಸೋದಂತ್ರಿ. ಯಾವರ ಸ್ವಾಮಿ ಬಂದು ಹಿಂಗಂದ್ರೆ ಏನಂತತಿ ಬಡ್ಗಿನ ಸ್ವಾಮಿ ಕಡ್ದು ಅಡಿಗೆ ಮಾಡಿ ಉಣಿಸ್ಬೇಕು ನನಗೆ. ಅದನ್ನು ನಾವು ನರಮಾಂಸವನ್ನು ತಿನ್ನೋದು ನನಗೆ ರೂಢಿ ಅದ ಅಂದ ಮುದುಕ. ಗಂಡ ಹೆಂಡತಿ ಮಾರಿ ನೋಡ್ತಾಳೆ, ಹೆಂಡತಿ ಗಂಡನ ಮಾರಿ ನೋಡ್ತಾಳೆ. ಯಾಕೆ ಇರೋದು ಒಂದ ಮಗ, ಇಬ್ಬರದ್ದು ಹಕ್ಕದ ಮಗನಿಗೆ. ಹೌದಲ್ಲ ಮತ್ತೆ ಹಕ್ಕಿಬ್ಬರು. ಶಾಲ್ಯಾಗ ಅವನ ಹೆಸರು ಬರೆಸ್ತಿರೋ ಅಪ್ಪನ ಹೆಸರು ಬರೆಸ್ತಿರೋ ಮಜಾ ಅಷ್ಟಂದ್ರೆ. ಮಾತೃದೇವ ಭವ ಅಂತಿರೋ ಪಿತೃದೇವ ಭವ ಅಂತೀರ ನೋಡಿ ಮಜಾ ಅಲ್ಲ. ಆವಾಗ ಹ್ಞೂ ಅಂದಳಕ್ಕೆ ಸ್ನಾನ ಮಾಡಿ ಬರ್ರಿ ಅಡಿಗೆ ತಯಾರ. ಕಡೋರಿ ಕೈಯಾಗ ಕಡ್ಗ ಹಿಡ್ದಾಳ, ಕೆಳಗೆ ಬರೋಲ್ಲ, ಕಣ್ಣಾಗ ನೀರು ತುಂಬ್ಯಾವ. ಹ್ಯಾಂಗ್ರಿ ಮಗನ? ಯಾವ ಮಗನ ಹೊಟ್ಟೆಯಾಗಿ ಇಟ್ಕೊಂಡಿದ್ದಳು? ಯಾವ ಮಗನಿಗೆ ಎರಿ ಹಾಲು ಕುಡಿಸಿದ? ಆ ಮಗನ ಕತ್ತ
ಕತ್ತರಿಸೋದು ಅಂತಂದ್ರೆ ಅವ ಕತ್ತರಿಸಂತಾನ ಹುಡುಗ ಅವ ಕತ್ತರಿಸ್ ಇಲ್ಲಪ್ಪ ನಾ ಯಾಕೆ ಕತ್ತರಿಸ್ಲು ಸಂತ್ಯಾಗಿಂದ ಸೌತೆಕಾಯಿ ತಂದು ಕತ್ತರಿಸಿದಿಲ್ಲ ಬಾಬಾ ಹೊಡೆದು ಚಲ್ ಅಂತ ರಕ್ತೆಲ್ಲ ಹರಿತು ಒಂದು ಕಡೆ ತಳ ಒಂದು ಕಡೆ. ಆವಾಗ ಅಡುಗೆ ಮಾಡಿದ್ರು. ಅಡುಗೆ ಮಾಡಿ ಬಂದ ಮುದಕ ಬಂದ ಊಟಕ್ಕೆ ತಯಾರು ಮಾಡಿ ಆಯ್ತು ಬರಪ್ಪ ಕೊಡ್ರಿಪ್ಪ ಊಟಕ್ಕೆ ನೀಡಿರು. ನೋಡ್ದ ನಿನ್ನ ಮಗನ ಕರಿ ಊಟಕ್ಕೆ ನಿನ್ನ ಮಗನ ಕರಿ ಅಂತ. ಅಯ್ಯೋ ಇದ್ದಪ್ಪ ಮಗ ಇದ್ದಪ್ಪ ಅವನೇ ನಿನ್ನ ಕಡ್ದು ಅಡುಗೆ ಮಾಡಿದ್ದೀವಿ. ಹಂಗಾರೆ ಮಕ್ಕಳಿದ ಮೇಲೆ ನಾವು ಊಟ ಮಾಡೋಂಗಿಲ್ಲ ಏನು ಮುದುಕ್ರಿ ಇವ. ಆವಾಗ ಇಬ್ಬರು ಕಾಲು ಹಿಡಿದು ಬೆಡ್ಕೊತಾರೆಪ್ಪ ಇದ್ದಪ್ಪ ಮಗನ ನಿನಗೆ ಅರ್ಪಣೆ ಮಾಡಿದ್ದೀವಿ ನೀ ಹೆಂಗೆ ಎದ್ದು ಆದರೆ ಹೆಂಗೆ ಅಂದಾಗ ಕರಿ ನಿನ್ನ ಮಗನ ಬರ್ತಾನೆ ಚಿಲ್ಲಾಳ ಅಂತ ತಾಯಿ ಹೋಗಿ ಓಡಿ ಬಂದಂತ ಹುಡುಗ ಓಡಿ ಬಂದಂತ. ಏನು ಭಕ್ತಿ ಬಸವಣ್ಣ ಇಂಥವ್ರಿಗೆ ನೆನಪು ಮಾಡಿಕೊಡ್ತಾ ನಮಗೆಲ್ಲ. ಭಕ್ತಿ ಅಂತ ಹೃದಯ ಸಿರಿಯಾಳ ಮಾಡಿದ ಭಕ್ತಿ ಅಂತ ಹೃದಯ ಸಿಂಧು ಬಲ್ಲಾಳ ಮಾಡಿದಂಥ ಹೃದಯ. ಸಿಂಧು ಬಲ್ಲಾಳ ಮನೆಗೆ ಬಂದತ್ತಿ ಮುದುಕ ಕೈಲಾಸ ಮುದುಕ ಚಲೋ ತಿಳ್ಕೊಂಡ್ರಿ ಅಮ್ಮ. ಏನು ಬೇಕು ಬೇಡ ಅಂದ. ಯಾರು ಸಿಂಧು ಬಲ್ಲಾಳ ಚಲೋ ಹೇಳ್ತಿತ್ತಂತ. ನೀನು ಹೇಳ್ತೀನಿ ಕೊಡು ಅಂದಿರ್ತಾನ. ಯಾವನ ಸ್ವಾಮಿ ಅಂದ್ರೆ ಕೊಡ್ಲಿಲ್ಲ ಬರ್ತಾವ. ಹ್ಞೂ ಅಂದವ. ಸ್ನಾನ ಮಾಡು ಸೀರೆ ಉಡಿಸಿದ ರೂಮ್ದಾಗ ಕಳಿಸಿದ ಬಾಗಲ ಕುಂತು ಶಿವ ಅಣ್ಣ ಶಿವ ಅಣ್ಣ ಶಿವ ಬೆಳಗಾಪ ತೆಗೆದು ನೋಡ್ತಾನ. ಏನಾಗಿತ್ತು ಅಲ್ಲಿ ದೇವರು ಇದ್ದಿದ್ದಿಲ್ಲ. ಒಂದು ಮಗು ಆಕೆ ಎದೆ ಹಾಲು ಕುಡಿತಿತ್ತಂತ್ರಿ ಮಗು. ಭಕ್ತಿ ಅಂತ ಹೃದಯ ಸಿರಿಯಾಳ ಮಾಡಿದಂಥ ಭಕ್ತಿ ಅಂತ ಹೃದಯ. ನೀ ಬಾನನ ಬಾಗಿಲ ಕಾಯ್ದಂಥ ಹೃದಯ. ಬಾನನ ಬಾಗಿಲ ಕಾಯ್ದಾನಲ್ಲ ಆ ರೀತಿಯಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಶಿವದಾಸ ಅಂತ ಕೇಳಿದರೆ ಈ ಭಕ್ತರಿಗೆ ಕಾಮಧೇನು ಅವರ ಇಚ್ಛೆ ನೀಡುತ್ತೆ. ಕಾಮಧೇನು ಬೇಡಿದ್ದನ್ನು ಕೊಡುವಂಥದ್ದು. ಅಂಥ ಇಚ್ಛೆಯನ್ನು ವ್ಯಕ್ತವನಾಗಿ ಸಕಲ ಜನರು ನಿತ್ಯ ಸುಖವನ್ನು ಕಾಯುತ್ತಿ. ಅಪ್ಪ ಅವ್ಯಕ್ತನಾಗಿರ್ತಕ್ಕಂಥ ಸಿದ್ಧಾರೂಢ ಎಲ್ಲ ಕಡೆ ಅವ್ಯಕ್ತವಾಗಿದ್ದಾನೆ. ಅಲ್ಲಿ ಸಿದ್ಧಾರಪ್ಪ ಸಗುಣನೂ ಅದನ, ಸಿದ್ಧಾರಪ್ಪ ನಿರ್ಗುಣ ಮರಿಬೇಡ್ರಿ ಮಾತನ್ನು. ಕೇವಲ ನಿರ್ಗುಣ ಅಲ್ಲವ, ಕೇವಲ ಸಗುಣ ಅಲ್ಲ, ಅವನು ಸಗುಣನೂ ಅದನ. ಸಗುಣ ನಿರ್ಗುಣ ಎಂಬೆರಡು ರೂಪಿಂದೀಶ ಅಗಣಿತ ಸಿದ್ಧಿ ಮುಕ್ತಿಗಳನ್ನು ಬಗೆಯ ಭೇದವನ್ನು ದೀವುದು ನಿಜವೆಂದು ನಿಗಮಾಗಮಾದಿಗಳರಿವವು ಹೇಳ್ತಾ ಇದ್ದಾರೆ. ನಿಜವನ್ನು ಅವ ಭೋಗವನ್ನು ಬೇಡುವ ಭಕ್ತರಿಗೆ ಸಗುಣಾಗ್ಯಾನ, ಸಗುಣಾಗ್ಯಾನ. ಮೋಕ್ಷವನ್ನು ಬೇಡುವ ಭಕ್ತರಿಗೆ ನಿರ್ಗುಣಾಗಿದ್ದಾನೆ. ನಮ್ಮ ಹೃದಯದೊಳಗೋದಾನ, ಗುಡ್ಯಾಗ ಹೋದಾನ. ಗುಡ್ಯಾಗಿದ್ದವ ಸಗುಣ, ನಮ್ಮ ಹೃದಯ ಇದ್ದವ ನಿರ್ಗುಣ. ಅಲ್ಲಿದ್ದವನು ಇಲ್ಲಿದ್ದಾನೆ. ಈ ರೀತಿಯಾಗಿ ಸಗುಣ ನಿರ್ಗುಣವಾಗಿ ಸಿದ್ಧಾರಪ್ಪ ನೀನಿದ್ದೀಯಪ್ಪ. ದೇಹ ಜ್ವಾಲೆಯ ಹಸ್ತ ಸ್ಪರ್ಶದಿ ಶಾಂತಪಡಿಸುವ ಸಿದ್ಧನೇ. ಆ ದೇಹ ಅದು ಸುಡುತ್ತಿತ್ತು. ಆವಾಗ ಅಮೃತ ಹಸ್ತದಿಂದ ಅವನನ್ನು ಯಾವಾಗ ಮುಟ್ಟಿದನೋ ಆವಾಗ ಅವನ ರೋಗ ಎಲ್ಲ ಅವನ ಎಲ್ಲ ಸುಟ್ಟು ಶರೀರ ಶಾಂತ ಆಯಿತು ಅಂತ ಬರೀತಾ ಇದ್ದಾನೆ. ಆದ್ದರಿಂದ ಈಗ ನಾವು ಕಥೆ ಕಡೆಗೆ ಬರೋಣ. ಒಂದಾನೊಂದು ಕಾಲದಲ್ಲಿ ಈಗ ಶ್ರೋತಾ ಜನರುಗಳ ಕಥಾ ಸಂಧಾನವನ್ನು ಶ್ರವಣ ಮಾಡುವಂಥವರಾಗಿರಿ. ಅದರಿಂದ ಭವಬಂಧನವು ಸಹಜವಾಗಿ ನಾಶವಾಗಿ ಆತ್ಮಜ್ಞಾನವು ಪ್ರಾಪ್ತವಾಗುತ್ತದೆ. ವೇದಾಂತ ಧ್ವಜವನ್ನು ಏರಿಸಿದಂಥ ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿಯಲ್ಲಿದ್ದು ಭಕ್ತರ ಕಾರ್ಯಗಳನ್ನು ಅತ್ಯಾದರದಿಂದ ಪೂರೈಸುತ್ತಿದ್ದರು. ಒಂದಾನೊಂದು ಕಾಲದಲ್ಲಿ ಅನೇಕ ಭಕ್ತ ಜನರು ಕೂಡಿ ಸಂತ ಭೋಜನ ಮಾಡಿಸಬೇಕೆಂಬ ಇಚ್ಛೆಯಿಂದ ತಮ್ಮೊಳಗೆ ಸಾತಪ್ಪ ಅಂತಕ್ಕಂಥ ಪ್ರಮುಖನನ್ನು ಮುಂದೆ ಮಾಡಿಕೊಂಡ ಸದ್ಗುರುನಾಥನ ಪ್ರಾರ್ಥನೆ ಮಾಡ್ತಾರೆ. ಹೇ ಸಿದ್ಧಾರೂಢ ಸ್ವಾಮಿಗಳೇ, ಇಲ್ಲಿ ಸಮೀಪದಲ್ಲಿರುವ ಮಾನೂರು ಎಂಬ ಒಂದು ಗ್ರಾಮ, ಅವರು ಸಮಾರಾಧನೆ ಮಾಡಲಿಕ್ಕೆ ಇಚ್ಛೆ ಮಾಡಿದ್ದಾರೆ. ಮಾವನೂರ ಇಲ್ಲಿ ಅದು ಸಹಿತ ಯಾವ ತಾಲೂಕು? ಹುಬ್ಳಿಯಿಂದ 7 ಕಿಲೋಮೀಟರ್.
ಅವರು ಅಪ್ಪ ಮಾನೂರೊಳಗೆ ನಿನ್ನ ಕರ್ಕೊಂಡು ಹೋಗಿ ಏನು ಮಾಡ್ಬೇಕಂತಾರೆ ಅಂತ ಕೇಳಿದರೆ ಸಂತರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸಂತರ ಸಮಾರಾಧನೆ ಮಾಡಬೇಕಂತಾರೆ. ತಾವಾದರೂ ಕೂಡ ದಯಮಾಡಿಸಿ ಬರಬೇಕು. ಅದಕ್ಕೆ ಸದ್ಗುರು ತಥಾಸ್ತು ಅಂದರು. ಪಾಲ್ಕಿ ಮೇಲೆ ಅಪ್ಪನ ಕೂಡಿಸಿ ಹೊರಟರು. ಆ ಸಮಯದಲ್ಲಿ ಭಕ್ತರೆಲ್ಲ ಭಜನೆ ಮಾಡುತ್ತಾ ನುಡಿಯುವಾಗ ಭಜನೆ ಕೂಟವು ಆಕಾಶದ ಎಲ್ಲ ತುಂಬಿದೆ. ಆಗಿನ ಆನಂದ ತ್ರಿಭುವನ ಪೂರಿತವಾಗಿದೆ, ತ್ರಿಭುವನದಲ್ಲಿ ಪೂರಿತವಾಯಿತು. ಆ ಆನಂದವನ್ನು ಹ್ಯಾಂಗರೆ ಹೇಳಲಿ ಅಂತಾನೋ, ಆನಂದವನ್ನು ಅನುಭವಿಸಿದವರಿಗೆ ಗೊತ್ತು ಭಜನೆಯ ಆನಂದವನ್ನು. ಮಲತಾಯಿ ಮುದ್ದು ಬರಲ್ಲ ಅಲ್ಲ, ಬಂಜೆ ಬೇನೆಯ ನರೆಯಳು ಅಬ್ಬ ಬಂಜೆ ಬೇನೆಯ ನರೆಯಳು. ಮಲತಾಯಿ ಮುದ್ದು ಬಂದಳೆ ನೊಂದ ನೋಯದ ಬರೆದ ಬಂದವರಿಗೆ ಚನ್ನಮಲ್ಲಿ ಕಾಣಿಸಿಲ್ಲ. ಒಂದ ಮನ್ಯಾಗ ಪ್ರಧಾನ ಸಾವತಿ ಮಕ್ಕಳು, ಹಬ್ಬಕ್ಕಿಗೆ ಮಗ ಆಗೈತಿ, ಹಬ್ಬಕ್ಕೆ ಮಕ್ಕಳು ಆಗಿಲ್ಲ. ಬಂಜೆ ಆಕಿನ ಬೇನೆ ಗೊತ್ತಿಲ್ಲ. ಆಕಿ ಯಾವುದೋ ಹಬ್ಬಕ್ಕೆ ಬಂಜಿ ಹೆಣ್ಮಗಳು ಯಾರ ಮನೆಗೆ ಮಜ್ಜಿಗೆ ಬೇಡಪ್ಪ ಆದವನು ಡಿಲೆವರಿ ಆ ಮನ್ಯಾಗ ಪಾಪ ಅಳಾಕತ್ತೀವ. ತಂಗಿ ಯಾಕೆ ಅಂತಾಳ ಅಂತ ಬಂಜಿ ಕೇಳಿದ್ರು. ಬ್ಯಾನಿ ತಿನ್ನಾಕಟ್ಟಾಳ ಅಂತ. ಬ್ಯಾನಿ ತಿಂದು ಅಳಬೇಕು ಯಾಕೆ? ಸೀಮೆ ಹತ್ತಿರ ತಿನ್ಬೇಕು, ಸೀಮೆ ಬಿಡಬೇಕು ತಿನ್ನು ಸಾಮ ತಿಳ್ಕೊಂಡ. ಅವೆಲ್ಲ ಮೊದಲ ಕಾಲದ್ದು ಬ್ಯಾನಿ. ಈಗ ಹೆಂಗಸರಿಗೆ ಬ್ಯಾನ್ ಇಲ್ಲ, ಗಂಡಸರಿಗೆ ಬ್ಯಾನ್ ಬರ್ತಾವ. 50,000 ತೆಗಿಬೇಕಲ್ಲ ಬ್ಯಾನ್. ಹೆಂಗಸರಿಗಿಲ್ವಪ್ಪ, ಗಂಡಸರಿಗೆಲ್ಲವೋ ಸಿಜನೆ 50,000 ಹೋಗಿರಿ ಆರಾಮ್ ಭಗವಂತ ಹಟ್ಟಾಗಿದ ಹೊರಗೆ ಬಂದ್ಬಿಡ್ತಾನೆ ನೋಡ್ರಿ. ಏನು ನೋವಿಲ್ಲ, ಅದಕ್ಕೆ ವೈರಾಗಿ ಬರೋದಿಲ್ಲ. ಯಾಕೆ ವೈರಾಗಿ ಬರೋದ? ನೋವಿಲ್ಲ, ಅದಕ್ಕೆ ವೈರಾಗಿ ಬರಲಿ. ಬ್ಯಾನೆ ತಿನ್ನಾಕತ್ತೆ ಅಂದ್ರೆ ಬಂಜಿ ಹಿಂಗೆ ಅಂದಳು ಅಂತ ಅಭಿಪ್ರಾಯ. ಬಂಜಿ ಬೇರೆ ರೆಡಿ. ಮಲತಾಯಿ ಮುದ್ದು ಬಂದಾಳೆ. ಒಂದು ಮನೆಯಾಗ ಮಲತಾಯಿನದಳು, ಹಡತಾಯಿನದಳ. ಮಲತಾಯಿನೂ ಮುದ್ದು ಕೊಡ್ತಾಳೆ ಹುಡುಗ, ತಾಯಿನೂ ಮುದ್ದು ಕೊಡ್ತಾಳೆ. ಆ ತಾಯಿ ಮುದ್ದೆ ಒಳಗೆ ಏನು ರುಚಿ ಐತೆ ಅನ್ನೋದು ಮಲತಾಯಿ ಬಂದು ಬರ್ತಕ್ಕಂಥ. ಆದ್ದರಿಂದ ಅದನ್ನು ಅನುಭವಿಸಿದ ನೋಡಬೇಕು. ಭಜನೆಯನ್ನು ಮಾಡುವಾಗ ಹೃದಯದಿಂದ ಬರ್ತಕ್ಕಂಥ ಆನಂದ ಸಿದ್ಧನ ಕೃಪೆಯಿಂದ ಭಜನೆ ಮಾಡ್ತಾ ಇದ್ದಾರೆ. ಆನಂದ ತುಂಬ್ಯದ ಅದನ್ನು ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. ಭಜನೆ ಘೋಷ ಆಕಾಶ ತುಂಬ ಆನಂದವು ತ್ರಿಭುವನ ಪೂರಿತವಾಯಿತು. ಉತ್ಸವದಿಂದ ಮಾರ್ಗ ಕ್ರಮಿಸುತ್ತಾ ಹೋಗಿ ಬಾನೂರು ಗ್ರಾಮಕ್ಕೆ ಬಂದರು. ಸಿದ್ಧಾರೂಢರನ್ನು ಇಳಿಸಿ ಶಿವ ಗ್ರಹಕ್ಕೆ ಕರ್ಕೊಂಡು ಹೋಗಿ ಅವರ ಪೂಜಾ ಸಾಮಗ್ರಿಯನ್ನು ತಂದು ಅವರ ಪಾಕಶಾಲೆ ಮಾಡ್ಲಾಕ ತಪ್ಪ ಒಳಗೆ ಹೋದ. ಪಾಕಶಾಲೆ ಮಾಡಲು ಸಾವಿರಾರು ಮಂದಿ ದಶೆಯಿಂದ ಅಡುಗೆ ತಯಾರಾಗ್ತಾ ಇತ್ತು. ಆಗ ಬಿರಂಜಿ ಅನ್ನೋ ಅಜ್ಜದ ಮ್ಯಾಗ ನಾ ಪ್ರೀತಿ ಅಂತ ಬಿರಂಜಿ ಅನ್ನೋದ ಮ್ಯಾಗ ಅಜ್ಜ ಬಿರಂಜಿಯನ್ನು ಮಾಡಕ್ಕೆ ಇರ್ತಿದ್ದಂತಮ್ಮ. ಬಿರಂಜಿಯನ್ನು ಮಾಡುವಾಗ ಏನಾಯಿತು ಅಂತ ಕೇಳಿದ್ರೆ, ಆ ಕುದಿಯುವಾಗ ಆ ಕಡಾಯಿ ಬ್ಯಾಣ್ಣಿ ಕಡಾಯಿ ಕೆಳಗಿಳಿಸುವಾಗ ಕುದಿ ತುಪ್ಪ ಬಂದು ಏನಾಯಿತು ಅಂತ ಕೇಳಿದ್ರೆ, ಅದು ಆ ಸಾತಪ್ಪನ ಮೈನ್ಯಾಗ ಎಲ್ಲ ಬಿತ್ತು. ಕುದಿತಕ್ಕಂಥ ತುಪ್ಪ ರೀ, ಕುದಿತಕ್ಕಂಥ ತುಪ್ಪ ಸಾತಪ್ಪನ ಮೈನಾಗ ಬಿದ್ದರೆ ಎಲ್ಲ ಉರಿಲಾಕತ್ತದೆ, ಎಲ್ಲ ಉರಿಲಾಕತ್ತದೆ. ಸಿದ್ಧಾರೂಢ ರಕ್ಷಿಸುವಂತ ಬಿದ್ದ. ನಿಮಗೆ ಆಘಾತ ಆದಾಗ ನಿಮ್ಮ ಭಕ್ತಿಯ ಪರೀಕ್ಷೆ ಆಕೈತಿ ಅಲ್ಲ. ಆಘಾತ ಅಕಸ್ಮಾತ್ ಎಡಿ ಬೀಳುವಾಗ ಬಾಯಿಂದ ಸಿದ್ಧಾಡ ಬಂತು. ಅಯ್ಯಯ್ಯೋ, ಅವು ಪಾರ್ವತಿ ಪರಮೇಶ್ವರ ಆಕಾಶದ ಹೊಂಟಿದ್ರಂತ. ಒಬ್ಬ ಗಿಡ ಕಡಿಯಾಕೆ ಹಾಕಿದ್ದ ಟಂಗಿ. ಯಾವ ಟಂಗಿ ಇತ್ತು, ಯಾವ ಟಂಗಿ ನಿಂತಿದ್ದಲ್ಲ ಅದೇ ಟಂಗಿ ಗಿಡ ಅಷ್ಟು ಚೆನ್ನಾಗಿದ್ದವ. ಅಷ್ಟು ಕಡಿಯಾಕೆ ಹತ್ತಿದಂತ ಪಾರ್ವತಿ ನೋಡಿಳು. ಅಯ್ಯೋ ನಿಲ್ಸಿ ಗಾಡಿ ಅಂದು ಹಾಕಿ ದೇವರಿಂದ ಯಾಕೆ ಅದು ನೋಡಲ್ಲ ಏನಾಗೈತಿ. ಹುಡುಗ ಗಿಡ ಕಡಿಯಾಕತ್ತಾನ, ಇನ್ನು ಬಿದ್ದರೆ ಸತ್ತು ಹೋಗ್ತಾನ. ಇವು ಭಾಳ ಗಿಡಕ್ಕೆ ಹಿಡಿ ಅಂದವ. ಇರ್ರಿ ನಮ್ಮ ಕಣ್ಣಿಗೆ ಬಿದ್ದಾನಂದ್ರೆ ಸುಮ್ಮನೆ ಹೋಗಿ ಬೇಡ. ನನಗೆ ತಾಯಿ ಅಂತ ನಿನಗೆ ತಂದೆ ಅಂತಾರಲ್ಲ,
ಲೋಕದಾಗ ಮತ್ತು ಹಂಗೆ ಅಂತ ಅವನು ಉಳಿಸ್ಬೇಕು. ಶಿವಪ್ಪ ಅಂದ ಒಂದು ಕರಾರ ಅನ್ನವ ಹೇಳಿ ಏನು ಅದು ಕಡಿತಾನ ಮುರಿತದ ಬೀಳುವಾಗ ಅವ್ವ ಅಂತಂದ್ರೆ ನೀ ಹೋಗು, ಅಪ್ಪ ಅಂದ್ರೆ ಹ್ಞೂ ಅಂದಳಕ್ಕೆ ಯಾಕೋ ಬಂದಲ್ಲ ತಾನ ತಾಕಿದ್ವಿ ಕಡದ ಮುರಿತು ಬೀಳುವಾಗ ಅವ್ವ ಇಲ್ಲ ಅಪ್ಪ ಅಯ್ಯೋ ನಡಿ ಅಂದ ಪಾರ್ವತಿ. ಶಿವ ಅಲ್ಲ ನಡಿ ಅಂದ. ಭಕ್ತಿ ಪರೀಕ್ಷೆ ಆಕತಿ ಅಲ್ಲ ಬರ್ಬೇಕದ. ಯಾವಾಗ ನೋವ ಯಾವಾಗ ಸಂಕಟ ಅಂತ ಸಿದ್ಧಾವಡ ಅಂತ ಬಂತು ಅಂದ್ರೆ ಜಾಗೃತ ಐತಿ ಭಕ್ತಿ ಅಂತ ತಿಳ್ಕೊರಿ. ಯಪ್ಪ ಅಂದ್ರೆ ಯಾವನು ನಿಮ್ಮನ್ನು ಕಾಪಾಡಂಗಿಲ್ಲಪ್ಪ ಅಲ್ಲ. ಆದ್ದರಿಂದ ಸಿದ್ಧಾವಡ ಅಂತ ಬಿದ್ದ ಪುಣ್ಯಾತ್ಮ ಆವಾಗ ತುಪ್ಪ ನೆಲನ ಬಿದ್ದದ ಸಹಿಸಲಾರದ ಮೂರ್ಛಿಗತನಾಗಿದ್ದಾನೆ. ಎಲ್ಲರೂ ಓಡಿ ಓಡಿ ಬರಾಕತ್ತಾರೆ, ಔಷಧ ಕೆಲವು ಮಂದಿ ತರಾಕತ್ತಾರೆ, ಎಣ್ಣೆ ಕೆಲವು ಮಂದಿ ಸವರಾಕ್ ಹತ್ತಿದ್ದಾರೆ. ಇಂಥ ವಿಷಯದಾಗ ಸಿದ್ದಾಳಪ್ಪ ಗೊತ್ತಾತಲ್ಲ. ಆ ಸಮಯದಲ್ಲಿ ವರ್ತಮಾನ ಕೇಳಿ ಬಹಳ ಗಡಬಿಡಿಯಿಂದ ಸದ್ಗುರುಗಳು ಅಲ್ಲಿಗೆ ಬರುವಂಥವರಾದರು. ಮತ್ತು ಭಕ್ತ ಶಿರೋಮಣಿಯಾದ ಸಾತಪ್ಪನ ಹತ್ತಿರ ಬಂದು ನೋಡುತ್ತಾರೆ. ಸಾತಪ್ಪನ ಪತ್ನಿ ಪುತ್ರರು ಭೂಮಿಯ ಮೇಲೆ ಬಿದ್ದು ಆತನ ನೋಡಿ ಏನೇನು ಧೈರ್ಯ ತಡೆಯಲಾರ್ದನೆ ಅಪ್ಪ ನೀವು ಏನೋ ಭಯಪಡಬೇಡ್ರಿ ಅಂತಾರಪ್ಪ. ಅಪ್ಪ ನನಗನ್ನು ಉಳಿಸು ಅಂತ ಹೇಳ್ತಾರೆ. ಅಪ್ಪ ನಮ್ಮ ಅಪ್ಪನ ಉಳಿಸುವಂತ ಮಕ್ಕಳು ಅಂತಾರೆ. ಆವಾಗ ಅಂತಾರೆ ಸಿದ್ದಾಳಪ್ಪ ನೀವೇನೇನೋ ಭಯಪಡಬೇಡ್ರಿ, ಅವನು ಪರೋಪಕಾರ ಮಾಡು ಕಾರ್ಯದಾಗ ತೊಡಕ್ಯಾನ ಅಂದ ಬಳಿಕ ಸದ್ಗುರುನಾಥ ಆತನ ರಕ್ಷಣೆ ಮಾಡುತ್ತಾನೆ. ಪರೋಪಕಾರ ಮಾಡುವಾಗ ಆಗಿತ್ತು ಕೆಲಸ, ನಾನು ಸ್ವಂತ ಸ್ವಾರ್ಥದ ಕೆಲಸ ಮಾಡುವಾಗ ಏನಿಂದ ಏನು ಬೇರೆ ಹಾಕಿರ್ತದೆ. ಪರೋಪಕಾರ ಮಾಡುವಾಗ ಆಗಿತ್ತು ಅಂದ ಬಳಿಕ ಆ ಸದ್ಗುರುನಾಥ ನಾನೇ ಅಂದಲ್ಲ ಯಾವಾಗೂ ಸಿದ್ದಾಳಪ್ಪ ಆ ಸದ್ಗುರುನಾಥ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ತುಪ್ಪವು ತಣ್ಣಗಾಗಿದೆ. ಅವನ ಮ್ಯಾಲೆ ಕೈಯಾಡಿಸಿದ ಸದ್ಗುರು ಆ ಸಾತಪ್ಪನ ಮೈನಾಗ ತುಪ್ಪ ತಣ್ಣಗಾಗಿದೆ. ಆತನು ಆಗಲೇ ಹೇಳ್ತಾ ಇದ್ದಾನೆ. ಈ ಪ್ರಕಾರ ಒಂದು ನಿದ್ರಿಸುತ್ತಿದ್ದ ಅಂತೆ ಎಬ್ಬಿಸುವಂತೆ ಸತಪ್ಪನ ಮೈ ಮೇಲೆ ಚಪ್ಪರಿಸಿ ಎಬ್ಬಿಸಿದ್ರು. ಹೇಳೋ ಸತಪ್ಪ ಅಂತ ಚಮತ್ಕಾರ ನೋಡಿದ್ವಿ. ಸರರು ಆಶ್ಚರ್ಯರಹಿತರಾಗಿ ಜಯ ಜಯಕಾರ ಮಾಡ್ತಾ ಇದ್ದಾರೆ. ನನ್ನ ಮೈಗೆ ತುಪ್ಪ ಹೇಗೆ ಹತ್ತಿತು ಅಂತ ಹೇಳ್ಬೇಕು. ನನ್ನ ಮೈಗೆ ತುಪ್ಪ ಹ್ಯಾಂಗೆ ಹತ್ತು ಅಂತ ಕೇಳ್ತಾ ಇದ್ದಾನಲ್ಲ. ನೆನಪಿಗೆ ಬಂದು ಮುಂದೆ ಸದ್ಗುರುಗಳನ್ನು ಕಂಡ ಆತನಿಗೆ ಅತ್ಯಂತ ಆನಂದಕ್ಕೆ ಬಂದು ಸಾತಪ್ಪ ಅಂತಾನೆ, ಹೇ ದಯಾಳು ನೀನೇ ರಕ್ಷಣೆ ಕರ್ತಾ ಇರುವಾಗ ಕಾನನ ಸತ್ತಾನ ಸಹ ನಮ್ಮ ಮೇಲೆ ನಡೆಯಲಾರದು. ಸಾಕ್ಷಾತ್ ಯಮ ಬಂದರೂ ಕೂಡ ನೀನಿನ್ನು ಭಕ್ತರು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದಾಡ ಅಂತ ಹೇಳ್ತಾ ಇದ್ದಾನಲ್ಲ. ಅಂದು ಸಾತಪ್ಪನ ದೃಢವಾಗಿ ಸದ್ಗುರು ಚರಣ ಹಿಡಿದು ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದ. ಆತನ ಶರೀರ ಎಲ್ಲ ಗುರುಹಸ್ತದಿಂದ ತಣ್ಣಗಾಗಿತ್ತು. ಈ ರೀತಿ ವಿಘ್ನವು ಶ್ರೀ ಸಿದ್ಧ ಕೃಪೆಯಿಂದ ತಪ್ಪಿಸಿ ಹೋಯಿತಲ್ಲ. ಆನಂದ ಭರಿತರಾಗಿ ಸದ್ಗುರುವನ್ನು ಪ್ರೇಮದಿಂದ ಪೂಜಿಸುತ್ತಾ ಅಂಥವ್ರ ಪೂಜನ ಕಾರ್ಯವನ್ನು ಮಾಡಿ ಅಲ್ಲಿಂದ ರೊಟ್ಟಿಯನ್ನು ಹಿಡ್ಕೊಂಡು ಮುಟು ಕೂತಿರ್ತಕ್ಕಂಥ ಭಕ್ತರ ಕೈಯಾಗ ಸಿದ್ದಾಳಪ್ಪ ಕೈಯಾಗ ರೊಟ್ಟಿ ಹಿಡ್ಕೊಂಡು ಒಂದೊಂದು ತುತ್ತು ಎಲ್ಲರ ಬಾಯಾಗ ಹಾಕ್ತಿದ್ದಂತೆ. ಎಂಥ ಪುಣ್ಯವಂತರು ಇರಬೇಕು ಅವರು. ಸಿದ್ಧನ ಕೈಯೊಳಗಿನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸಿದ್ಧ ಮಾತೆಯು ಪಂಕ್ತಿಯೊಳಗೆ ಅಡ್ಡಾಡುತ್ತಾ ಯಾರೊಬ್ಬರ ಎಲೆ ಮೇಲೆ ಏನೊಂದು ವಸ್ತು ಕಡಿಮೆ ಆಗ್ತದ್ರೆ ಕೂಡಲೇ ಓಡಿ ಹೋಗಿ ತಾನೇ ತಂದು ನೀಡ್ತಾ ಇದ್ದಾನೆ ಪುಣ್ಯಾತ್ಮ. ಭೋಜನ ಕಾಲದಲ್ಲಿ ಪ್ರಫುಲ್ಲಿತವಾದ ಶೋಭೆಯನ್ನು ನೋಡಿ ಭೋಜನ ಆನಂದಕ್ಕಿಂತಲೂ ಅಧಿಕವಾದ ಆನಂದವನ್ನು ಸರ್ವರು ತೃಪ್ತಿ ಮಾಡಿದರು. ಸಿದ್ಧರು ತಾವು ಭೋಜನವನ್ನು ಮಾಡಿದರು. ಭಕ್ತ ಕಾರ್ಯವನ್ನು ರೀತಿಯಿಂದ ಬಾಲಕನ ಆನಂದ ತಾಯಿಗೆ ಸಾಕಷ್ಟು ಆಯಿತು. ಹೆಂಡತಿ ಗಂಡನ ಕಳ್ಕೊಳ್ಳೋ ಸಮಯದೊಳಗೆ ಗಂಡ ಯಾವಾಗ ಹುಟ್ಟಿ ಬಂದಲ್ಲ ಭಾಳ ಆನಂದ ಪಡ್ತಾ ಇದ್ದಾರೆ. ಅಥವಾ ಪ್ರಜೆಗಳು ಸೌಖ್ಯ ರಾಜನು ಸುಖಪಡಿಸುವಂತೆ ಭಕ್ತರ ಸುಖದಿಂದಲೇ ಆತನು ಸುಖವನ್ನು ಪಡೆಯುತ್ತಾರೆ. ಮಕ್ಕಳು ಸುಖದಿಂದ ಇರುವುದನ್ನು ನೋಡಿ ತಾಯಿಗೆ ಹೆಂಗೆ ಸುಖ ಆಗ್ತದನು ಆ ರೀತಿಯಾಗಿ ಇರಲಿ. ಸದ್ಗುರುನಾಥರನ್ನು ಪಾಲಕಿ ಮೇಲೆ ಕೂಡಿಸಿಕೊಂಡು ಪುನಃ ಭಜನೆ ಮಾಡುತ್ತಾ ಎಲ್ಲಿಗೆ ಬಂದರು ಅಂತ ಕೇಳಿ ಹುಬ್ಬಳ್ಳಿಗೆ ತಂದು ಸಿದ್ಧಾರನ್ನು ಇರಿಸಿದರು. ತುಪ್ಪ ಅಂದ್ರೆ ಯಾವುದು? ಸಾತಪ್ಪ ಅಂದ್ರೆ ಯಾರು? ಜೀವನೇ ಸಾತಪ್ಪ. ಮೋಹವೇ ತುಪ್ಪ.
ಎಲ್ಲರ ಮೈನಾಗ ಹತ್ತೈತಿಲ್ಲ ತೊಂದ್ರೆ ಹಿಂದೆ ಮೋಹದ ಸುದ್ದಿ ಒಂದಿತ್ತಲ್ಲ ಹುಡುಗಿ ಹಾವ ಸುತ್ತಿ ಅದಲ್ಲ ಸುತ್ತಿತ್ತಂತ. ಆಗ ಈ ಮೋಹ ಅನ್ನೋದು ಏನದಲ್ಲ, ಇದು ಭಾಳ ದುಃಖವನ್ನು ಕೊಡ್ತದೆ. ಮೋಹ ಇಲ್ದಿದ್ರೆ, ಪ್ರೀತಿ ಇಲ್ದಿದ್ರೆ ಸಂಸಾರದಾಗ ಮಜಾ ಬರಂಗಿಲ್ಲ. ಹೌದಲ್ಲ, ಪ್ರೀತಿ ಭಾಳ ಮಾಡಿದ್ರೆ ಮೋಹ ಆಗ್ತದೆ, ಭಾಳ ಮಾಡಿದ್ರೆ ಮೋಹ ಆಗ್ತದೆ. ಎಷ್ಟರ ಪ್ರೀತಿ ಮಾಡ್ಬೇಕಾದ್ಮೇಲೆ ಹೇಳೋನು. ಹೌದಲ್ಲ, ಮತ್ತು ಸಂಸಾರನ ಪ್ರೀತಿ ಮಾಡ್ಬೇಕು. ಪ್ರೀತಿ ಮಾಡಿದ್ರೆ ಸಂಸಾರ ರುಚಿ ಅಲ್ರಿ, ಸಪ್ ಅದಕ್ಕತಿ. ಹಂಗಾರೆ ಎಷ್ಟು ಮಾಡಬೇಕು ಅಂದ್ರೆ, ನೀ ಎಲ್ಲಿಗೆ ಸುಣ್ಣ ಹಚ್ತೀರ ಇಲ್ಲ, ಎಲ್ಲಿಗೆ ಸುಣ್ಣ ಹಾಕಿ ಒಂದು ತೆಂಗಿನಕಾಯಿ ಅಟ್ಟು ಹಚ್ತೀರ, ನಿಂಬೆಕಾಯಿ ಅಟ್ಟು ಹಚ್ತೀರ, ಗೊತ್ತಾಕತ್ತಿಲ್ಲ. ಸಮ ಗೋಧಿ ಕಾಳ್ರಿ, ನಿಂಬೆಕಾಯಿ ಅಟ್ಟು ಹಚ್ಚಿ ನಿಮ್ಗೆ ಗೊತ್ತದ, ನಾಲಿಗೆ ಸುಟ್ಟ ಹೋಗ್ತೈತಿ. ಸಂಸಾರದಾಗ ಪ್ರೀತಿ ಎಷ್ಟು ಮಾಡಕ್ಕಂದ್ರೆ ಎಲ್ಲಿಗೆ ಸುಣ್ಣ ಎಷ್ಟು ಹಚ್ತೀರಿ ಅಷ್ಟೇ ಮಾಡ್ಬೇಕು ನೋಡಪ್ಪ. ಮತ್ತೆ ಭಾಳ ಮಾಡಿದ್ರಿ ಸುತ್ಕೊಂಡು ಹೋಗ್ತೀರಿಪ್ಪ. ಆದ್ದರಿಂದ ಆ ಪ್ರೀತಿಯನ್ನು ಹೆಚ್ಚಾಗಿ ಭಗವಂತ ಸಿದ್ಧಾರೂಢನ ಪಾದ ಮೇಲೆ ಇರಿಸೋಣ, ನಾವು ಕೂಡ ಮುಕ್ತರಾಗೋಣ ಅಂತ ಹೇಳ್ತಾ ಈ ಸದ್ಗುರುನಾಥನ ಈ ಕಾರ್ಯಕ್ರಮಕ್ಕೆ ಮಂಗಲ ಮಾಡಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಹರ ಓಂ ಪೂರ್ಣಮದ